ದೇವಿ ಸಿನಿಮಾಗೂ ಪೋಸ್ಟ್ರಿಗೂ ಲಿಂಕ್ ಇದೆ. ಯಾಕೆಂದರೆ ದೇವಿ ಸಿನಿಮಾ ನಡೆಯೋ ಟೈಮಲ್ಲಿ ಬಾಸ್ ಸಿನಿಮಾ ರಿಲೀಸ್ ಆಗಿರುತ್ತೆ. ಯಜಮಾನ್ರದ್ದು ಎಲ್ಲ ಸಿನಿಮಾನು ತುಂಬ ಇಷ್ಟ. ಅದ್ರಲ್ಲಿ ತುಂಬ ಇಷ್ಟ ಸಾಸೆ ಸಿನಿಮಾ. ಯಾಕೆ ಇಷ್ಟ ಆಗ್ತಾರೆ ದರ್ಶನ್ ಸರ್? ಇಷ್ಟ ಅಲ್ಲ, ಅದು ಬ್ಲಡ್ಡಲ್ಲೇ ಬಂದ್ಬಿಟ್ಟಿದ್ದಾರೆ. ಅದು ಅಭಿಮಾನ ಎಲ್ಲ ನಾವು ಬಾಯಲ್ಲಿ ಹೇಳೋಕ್ಕಾಗಲ್ಲ. ಇಲ್ಲೊಂದು ಮನಸ್ಸಲ್ಲಿದೆ ಮೇಡಮ್ ಅಷ್ಟೇ. ಪ್ರಮೋಷನ್ ಮಾಡಬೇಕು, ತುಂಬ ದೊಡ್ಡ ಮಟ್ಟಿಗೆ ಗೆಲ್ಲಿಸ್ಬೇಕು ಅಂತ. ತುಂಬ ಅವ್ರ ಸಿನಿಮಾ ಇದು, ನಮ್ದಲ್ಲ. ಭವ್ಯ ಮೇಡಮ್ ಸಿನಿಮಾನೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಹರ್ಷಿತಾ. ಇವತ್ತು ನಾವು ದೇವಿ ಸಿನಿಮಾದ ಶೂಟಿಂಗ್ ಸೆಟ್ಟಲ್ಲಿದ್ದೇವೆ. ಸೊ ನಮ್ಮ ಜೊತೆಗೆ ಈ ಸಿನಿಮಾದ ನಾಯಕ ಆಗಿರುವಂಥ ಯುವ ರೈತ ಚೇತನ್ ಗೌಡ ಅವರಿದ್ದಾರೆ. ಅವರ ಅನುಭವನ ಕೇಳೋಣ. ಹೇಗೆ ಅನಿಸ್ತಾ ಇದೆ ಶೂಟಿಂಗ್ ಮಾಡ್ತಾ ಇದ್ದಾರಲ್ಲ? ಸೊ ಹೇಗಿದ್ದೀರಾ ಸರ್? ಮ್ಯಾಮ್ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಮ್ಯಾಮ್? ನಾನು ತುಂಬ ಚೆನ್ನಾಗಿದ್ದೀನಿ ಸರ್. ಶೂಟಿಂಗ್ ನಡೀತಾ ಇದೆ, ಆ್ಯಕ್ಷನ್ ಸೀಕ್ವೆನ್ಸ್ ನಡೀತಾ ಇದೆ. ಸೊ ಹೇಗೆ ಅನಿಸ್ತಾ ಇದೆ? ಮ್ಯಾಮ್ ತುಂಬ ಚೆನ್ನಾಗಿ ಬರ್ತಿದೆ. ನಮ್ಮ ದಿಲೀಪ್ ಮಾಸ್ಟ್ರು ತುಂಬ ಚೆನ್ನಾಗಿ ತಗೊಡ್ತಿದ್ದಾರೆ. ಮತ್ತು ಹೊಸ್ತೇನು ಅನ್ನಿಸ್ತಿಲ್ಲ, ಏನೋ ಯಾವುದೋ ಸಿನಿಮಾ ಮಾಡಿ ಆ ಥರ ಅನುಭವ ಇದೆ ಮೇಡಮ್. ತುಂಬ ಚೆನ್ನಾಗಿ ತಗೊಡ್ತಿದ್ದಾರೆ, ಚೆನ್ನಾಗಿ ನಡೀತಿದೆ ಮ್ಯಾಮ್. ಸರ್ ಶೂಟಿಂಗ್ ಸೆಟ್ ನೋಡಬೇಕಾದ್ರೆ ಇಲ್ಲಿ ದರ್ಶನ್ ಸರ್ ಅವ್ರದ್ದು ಶಾಸ್ತ್ರೀಯ ಸಿನಿಮಾದ ಕೆಲವೊಂದು ಕಟ್ಔಟ್ಸ್ಗಳು ಫೋಟೋಸ್ಗಳಿದ್ದಾವೆ. ಸೊ ಆ ಒಂದು ಏನು ಫೋಟೋಸ್ಗೂ ದೇವಿ ಸಿನಿಮಾಗೂ ಏನು ಲಿಂಕ್ ಇದೆ ಸರ್? ಮ್ಯಾಮ್ ದೇವಿ ಸಿನಿಮಾಗೂ ಪೋಸ್ಟ್ರಿಗೂ ಲಿಂಕ್ ಇದೆ. ಯಾಕೆಂದರೆ ದೇವಿ ಸಿನಿಮಾ ನಡೆಯೋ ಟೈಮಲ್ಲಿ ಬಾಸ್ ಸಿನಿಮಾ ರಿಲೀಸ್ ಆಗಿರುತ್ತೆ. ನಮ್ಮ ಯಜಮಾನ್ರು ಸಿನಿಮಾ ರಿಲೀಸ್ ಆಗದ ಒಂದು ಬಾರ್ ಬಿಟ್ಟು ಹೀರೋ ಸಿನಿಮಾ ನೋಡೋಕ್ಕೆ ಅಂತ ಬಂದಿರ್ತಾನೆ. ಅಲ್ಲೊಂದು ಸಣ್ಣದಾಗ ಒಂದು ಫೈಟ್ ನಡೆಯುತ್ತೆ ಮೇಡಮ್. ಸೊ ಹಾಗಾದರೆ ಶಾಸ್ತ್ರೀಯ ಸಿನಿಮಾನ ಯಾಕೆ ತಗೊಂಡಿದ್ದೀರಿ ಸರ್ ಇಲ್ಲಿ? ಮ್ಯಾಮ್ ಸಾಸೆ ಸಿನಿಮಾ ಅಂತಲ್ಲ, ನಮ್ಮ ಯಜಮಾನ್ರದ್ದು ಎಲ್ಲ ಸಿನಿಮಾನು ತುಂಬ ಇಷ್ಟ. ಅದ್ರಲ್ಲಿ ತುಂಬ ಇಷ್ಟ ಸಾಸೆ ಸಿನಿಮಾ. ಅದಕ್ಕೇ ಅದನ್ನು ನಮ್ಮ ಅಂದಿನ ನಾಗರಾಜ್ ಸರು ಅಣ್ಣ ಹಿಂಗೆ ಮಾಡ್ಕೋತೀರಣ್ಣ ಅಂದಾಗ, ಯಾಕೆ ಅವರೇ ಆ್ಯಕ್ಚುಲಿ ಪ್ರೊಡ್ಯೂಸರ್ ಈ ಸಿನಿಮಾಗೆ. ಹಿಂದೆ ಮುಂದೆ ಏನು ಅಂತೆ, ಒಂದು ಒಳ್ಳೆಯದಕ್ಕೆ ನೀನು ಮಾಡಿಕೊಂಡ್ರೆ ನಾನು ನಿನ್ನ ಜೊತೆ ಇರ್ತೀನಿ ಮಾಡ್ಕೊ ಅಂತ ಅಂದಿನ ನಾಗರಾಜ್ ಸರು ನಂಗೆ ಸಪೋರ್ಟ್ ಮಾಡಿ ಇವತ್ತು ಸೆಟ್ಟಿಗೆ ಬಂದು ಒಂದು ಇದು ಮಾಡಿ ವಿಶ್ ಮಾಡಿ ಹೋದ್ರು ಮೇಡಮ್. ಸರ್ ನಾನು ನಿಮ್ಮ ಕೆಲವೊಂದು ಪ್ರೆಸ್ ಮೀಟಲ್ಲೂ ನೋಡ್ತೀನಿ, ಭಾಳಷ್ಟು ಬಾರಿ ನೀವು ದರ್ಶನ್ ಸರ್ನ ಮೆನ್ಷನ್ ಮಾಡಿದ್ದೀರಾ. ಸೊ ಯಾಕೆ ಇಷ್ಟ ಆಗ್ತಾರೆ ದರ್ಶನ್ ಸರ್? ಮ್ಯಾಮ್ ಇಷ್ಟ ಅಲ್ಲ, ಅದು ಬ್ಲಡ್ಡಲ್ಲೇ ಬಂದ್ಬಿಟ್ಟಿದ್ದಾರೆ. ಅದೇನೋ ಗೊತ್ತಿಲ್ಲ ನಮಗೆ. ಬೇರೆ ಥರ ಸಿನಿಮಾಗೋಸ್ಕರ ಪ್ರಚಾರ ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್. ನನಗೆ ಅವ್ರ ಅಭಿಮಾನ, ನಾನು ಅವ್ರ ಮೇಲೆ ಇಟ್ಟಿರೋ ಅಭಿಮಾನ ನೆನ್ನೆ ಮೊನ್ನೆದಲ್ಲ ಮೇಡಮ್. ತುಂಬ ವರ್ಷದಿಂದ ಇಟ್ಟಿರೋದು. ಇವಾಗ 2004 ನಮ್ಮ ತಂದೆ ತಿಳ್ಕೊಂಡು 2004 ಸಿನಿಮಾ ರಿಲೀಸ್ ಆಗಿರೋದು. ಓಕೆನಾ, ನನಗೆ ಬುದ್ಧಿ ಬಂದಾಗಿಂದ ಅವಾಗಿಂದನೂ ಯಾಕೆ ಗೊತ್ತಿಲ್ಲ ಮೇಡಮ್, ಇವ್ರ ಮೇಲೆ ತುಂಬ ಪ್ರೀತಿ, ಅದು ಮರೆಯೋಕ್ಕಾಗಲ್ಲ ಮೇಡಮ್. ಆ ಅಭಿಮಾನ ಎಲ್ಲ ನಾವು ಬಾಯಲ್ಲಿ ಹೇಳೋಕ್ಕಾಗಲ್ಲ. ಇಲ್ಲೊಂದು ಮನಸ್ಸಲ್ಲಿದೆ ಮೇಡಮ್ ಅಷ್ಟೇ. ನೀವು ಕೆಲಸ ಮಾಡಿ ತೋರಿಸ್ತಾ ಇದ್ದೀರಾ ಅದನ್ನು? ಹೌದು ಮೇಡಮ್, ನಿಜ ಕೆಲಸ ಮಾಡಿ ತೋರಿಸ್ತಿದ್ದೀನಿ. ಇವತ್ತು ನನ್ನ ಅಭಿಮಾನ ಏನು ಅಂತ ನಾನು ಬೇರೆ ಕಡೆ ಹೋಗ್ಬಿಟ್ಟು ಬಾಸ್ ಬಗ್ಗೆ ಏನೋ ಇದು ಮಾಡಂತೆ. ಇವತ್ತು ನಾನು ನನ್ನ ಬಾಸ್ಗೆ ಕೊಡ್ತಾ ಇರೋದು ಏನಿಲ್ಲ ಮೇಡಮ್. ಅವ್ರ ಒಳ್ಳೆತನದ ಮೇಲೆ ನಮ್ದು ಏನಿಲ್ಲ ಮೇಡಮ್. ಇವತ್ತು ನಾನು ಇದು ಮಾಡ್ತಿದ್ದೀನಿ. ನನಗೆ ಅವ್ರ ಸಪೋರ್ಟ್ ಸದಾ ನನ್ನ ಮೇಲೆ ಯಾವಾಗಲೂ ಇರುತ್ತೆ ಮೇಡಮ್. ಹಿಂದೇನೂ ಇತ್ತು, ಇನ್ನು ಮುಂದೇನೂ ಇರುತ್ತೆ ಅಷ್ಟೇ ಮೇಡಮ್. ಸರ್ ದೇವಿ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಒಂದು ಸ್ವಲ್ಪ ಜನಗಳಿಗೆ ಹೇಳಬೇಕಂತ ಹೇಳಿದ್ರೆ? ಮೇಡಮ್ ದೇವಿ ಸಿನಿಮಾ ಬಗ್ಗೆ ಒಂದು ತೀರಾ ಬಡ ಕುಟುಂಬ ಒಂದು ಮಗ, ಓಕೆನಾ, ಒಂದು ತಾಯಿಗೋಸ್ಕರ ಜೀವನ ಕಟ್ಕೊಳ್ಳೋಕ್ಕೆ ಅಂತ ಬೆಂಗಳೂರಿಗಂತ ಬಂದು ಒಂದು ಮಾಫಿಯಾ ಕಾಲಿಡ್ತಾನೆ. ಆ ಮಾಫಿಯಾ ಹಂಗೆ ಅಂತ ಮುಂದೆ ಸಿನಿಮಾ ನೋಡಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸರ್ ಇನ್ನೊಂದು ಅಂತ ಹೇಳಿದ್ರೆ, ಈ ಒಂದು ಸಿನಿಮಾದಲ್ಲಿ ಭವ್ಯ ಗೌಡ ಅವರು ನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ಸೊ ಯಾವುದಾದ್ರೂ ಸೀನ್ ಶೂಟ್ ಆಗಿದೆ ಮೇಡಮ್? ಭವ್ಯ ಗೌಡ ಅವ್ರದ್ದು ಇನ್ನೂ ಯಾವುದೂ ಸೀನ್ ಶೂಟ್ ಆಗಿಲ್ಲ. ಮತ್ತು ಅವ್ರ ಸಪೋರ್ಟು ನಮ್ಮ ಸಿನಿಮಾ ಮೇಲೆ ತುಂಬ ಇದೆ. ಡೈಲಿ ಫೋನ್ ಮಾಡ್ತಾರೆ, ಹೇಗೆ ನಡೀತಿದೆ, ಯಾವ ಥರ, ತುಂಬ ಚೆನ್ನಾಗಿ ಮಾಡಿ ಸರ್ ಅಂತ ತುಂಬ ಫಾಲೋ ಅಪ್ಪಲ್ಲಿದ್ದಾರೆ. ನಾವು ಮಾಡಿಲ್ಲ ಅಂದ್ರೂ ಅವರೇ ಖುದ್ದಾಗಿ ಮಾಡಿ ನಮ್ಮ ಸಿನಿಮಾ ಮೇಲೆ ತುಂಬ ಪ್ರೀತಿ ವಿಶ್ವಾಸ ತುಂಬ ಇಟ್ಕೊಂಡಿದ್ದಾರೆ ಮೇಡಮ್. ಡೈಲಿ ಫೋನ್ ಮಾಡ್ತಾರೆ, ಫಾಲೋ ಅಪ್ಪಲ್ಲಿದ್ದಾರೆ ಮೇಡಮ್. ತುಂಬ ಇವತ್ತು ಪರ್ಸ್ಪೆಕ್ಟಿವ್ ಬರಬೇಕಾಗಿತ್ತು, ಪಾಪ ಅವ್ರದ್ದು ಧಾರಾವಾಹಿ ಇದಾಗಿರೋದ್ರಿಂದ ಅಲ್ಲಿದ್ದಾರೆ. ಮುಂದೆ ಬರ್ತಾರೆ ಮೇಡಮ್ ನಮ್ಮ ಸಿನಿಮಾ ಜೊತೆ. ಅವ್ರು ಹೇಳಿದ್ದಾರೆ, ಸರ್ 1 ತಿಂಗಳಲ್ಲ 2 ತಿಂಗಳು ಬೇಕಾದ್ರೂ ಪ್ರಮೋಷನ್ ಮಾಡಬೇಕು, ತುಂಬ ದೊಡ್ಡ ಮಟ್ಟಿಗೆ ಗೆಲ್ಲಿಸ್ಬೇಕು ಅಂತ. ತುಂಬ ಅವ್ರ ಸಿನಿಮಾ ಇದು, ನಮ್ದಲ್ಲ. ಭವ್ಯ ಮೇಡಮ್ ಸಿನಿಮಾನೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಸರ್ ಇವತ್ತು ಏನು ಆ್ಯಕ್ಷನ್ ಸೀಕ್ವೆನ್ಸ್ ನಡೀತಾ ಇತ್ತು. ಸೊ ಇಂದ ಆ್ಯಕ್ಷನ್ ಸೀಕ್ವೆನ್ಸ್ಗೆ ಅಷ್ಟೇ ಪ್ರಾಕ್ಟೀಸ್ ಬೇಕಾಗತ್ತೆ. ಸೊ ಹೆಂಗೆ ಪ್ರಾಕ್ಟೀಸಿಂಗ್ ಮಾಡಿ ಮೇಡಮ್? ನಾನು ದಿಲೀಪ್ ಮಾಸ್ಟರ್ ಹತ್ರ 6 ಮಂತಿಂದ ನಮ್ಮದವ್ರದ್ದು ವರ್ನಾಟ ಇದೆ. ಒಂದು 3 ಮಂತ್ಸಿಂದ ನಮ್ಮದವ್ರದ್ದು ಪ್ರಾಕ್ಟೀಸು ಡೈಲಿ ಹೋಗ್ತಿದ್ದೀನಿ, ಮಾಡ್ತಿದ್ದೀನಿ. ಮಧ್ಯದಲ್ಲಿ ಗ್ಯಾಪ್ ಆಗುತ್ತೆ, ಅದು ಬಿಟ್ಟರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಮಾಸ್ಟ್ರ್ ಥರ ನನಗೆ ಟ್ರೀಟೇ ಮಾಡ್ತಿಲ್ಲ, ಒಂದು ವೆಲ್ನೆಸ್ ಬ್ರದರ್ ಥರ ಮಾಡಿಕೊಂಡು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಮೇಡಮ್. ಯಾವುದೂ ಇವತ್ತು ನನಗೆ ಕಷ್ಟ ಅದು ಏನೂ ಇಲ್ಲ. ನಮ್ಮ ದಿಲೀಪ್ ಮಾಸ್ಟ್ರ ಬಿಡಪ್ಪ, ನಾನು ಅಲ್ಲೇ ಬಂದು ಆ್ಯಕ್ಟ್ ಮಾಡ್ತೀನಪ್ಪ ಅಂತ ಒಂದು ಇದರಲ್ಲಿ ಖುಷಿಯಾಗಿ ಒಂದು ಬ್ರದರ್ ಥರ ಮಾಡ್ತಿದ್ದಾರೆ ಮೇಡಮ್. ನನಗೇನು ಕಷ್ಟ ಅಂತ ಅನ್ನಿಸ್ತಿಲ್ಲ. ಸರ್ ಇನ್ನೊಂದೇನು ಅಂತ ಹೇಳಿದ್ರೆ, ಇಂಡಸ್ಟ್ರಿಗೆ ಹೊಸ ನಾಯಕನಾಗಿ ನೀವು ಎಂಟ್ರಿ ಕೊಡ್ತಾ ಇದ್ದೀರಾ. ಜನಗಳಿಗೆ ಬಹಳಷ್ಟು ಏನು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಇರುತ್ತೆ. ತುಂಬ ಜನ ಹೇಳ್ತಾ ಇದ್ದಾರೆ ನಮಗೆ ಒಳ್ಳೆ ಹೊಸ ನಾಯಕ ಬೇಕು ಅಂತ. ಸೊ ಹೇಗೆ ನಿಮ್ಮ ಪ್ರಿಪೇರ್ ಹೆಂಗೆ ಮಾಡ್ತಾ ಇದ್ದೀರಾ ಮೇಡಮ್? ನಾನು ಇಂಡಸ್ಟ್ರಿಯಲ್ಲಿ ಏನೇನು ಮಾಡಬೇಕು ಎಲ್ಲ ಥರ ಕಷ್ಟ ಬಿದ್ದಿದ್ದೀನಿ ಮೇಡಮ್. ಓಕೆನಾ, ತುಂಬ ಕಷ್ಟ ಬಿದ್ದು ತುಂಬ ಅದರಲ್ಲಿ ಏನು ಸರಿ ತಪ್ಪು ಎಲ್ಲ ಥರ ಗೊತ್ತಾಗಿ
ಓಕೆನಾ. ನಾನೇ ಒಂದು ಕತೆ ಬರಿತೀನಿ ಅಂತಂದರೆ ಅಲ್ಲೇ ಗೊತ್ತಾಗ್ಬೋದು ಮೇಡಮ್ ಎಷ್ಟು ನೋವಿದೆ ಮನಸ್ಸಲ್ಲಿ ಅಂತ. ಅದು ಹೇಳ್ಕೊಳ್ಳೋದು ಬೇಡ, ಸಿನಿಮಾ ಮುಖಾಂತರ ತೋರಿಸ್ತೀನಿ ಮೇಡಮ್. ನಾನು ಅದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸರ್ ದೇವಿ ಸಿನಿಮಾದ ಶೂಟಿಂಗ್ ಎಷ್ಟು ದಿನದಿಂದ ನಡೀತಾ ಉಂಟು? ಮೇಡಮ್ ಆಲ್ರೆಡಿ 12 ಡೇಸ್ ಏನೋ ಆಯಿತು ಮೇಡಮ್, ನಡೀತಿದೆ. ಇನ್ನು ಮುಂದೆ ಎಲ್ಲೂ ಸ್ಟಾಪ್ ಆಗಲ್ಲ. ಬೇಗ ಮುಗಿಸ್ಕೊಂಡು ಆದಷ್ಟು ಬೇಗ ಜನವರಿ ಮಂತಲ್ಲಿ ಬರೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಮೇಡಮ್, ಆದಷ್ಟು ಬೇಗ ಬರ್ತೀನಿ. ಸರ್ ಒಂದು ವೇಳೆ ಆ ಟೈಮಲ್ಲಿ ದರ್ಶನ್ ಅವರು ಹೊರಗಡೆ ಬಂದರೆ ಕರಿತೀರಾ ಸರ್ ಸಿನಿಮಾ ರಿಲೀಸ್ಗೆ? ಮೇಡಮ್ ದೇವಸ್ಥಾನದಲ್ಲಿ ದೇವರು ಡೋರ್ ಓಪನ್ ಮಾಡವ್ರೆ ಅಂದರೆ ಕರೆಯಂತಿರೋಕ್ಕಾಗುತ್ತೆ ಮೇಡಮ್. ನಾವು ಅವರು ಎಷ್ಟೋ ಸಿನಿಮಾಗೆ ಮೇಡಮ್, ಇವತ್ತು ನೀವೇ ನೋಡಿದ್ದೀರಾ. ಅಯ್ಯೋ ಅದೆಲ್ಲ ಎಲ್ಲಿ ಮೇಡಮ್, ಎಷ್ಟೋ ಸಿನಿಮಾಗೆ ಮಾಡಿರೋ ಎಲ್ಲ ಅವ್ರು ಹೋಗಿ ನಾನು ಇದ್ದೀನಿ ಅಂದಿಡ್ಗೆಲ್ಲ ಸಿನಿಮಾ ಸೂಪರ್ ಹಿಟ್ ಆಗೋಗಿದೆ. ಇವತ್ತು ನಮ್ಮ ಬಾಸು ನಾವು ಇಲ್ಲಿದ್ದಾರೆ ಗೊತ್ತಿಲ್ಲ ಮೇಡಮ್. ನಮಗೇನು ನಮ್ಮ ದೇವಸ್ಥಾನ ಬೀಗ ಹಾಕಿದೆ, ಆದಷ್ಟು ಬೇಗ ಡೋರ್ ಓಪನ್ ಮಾಡ್ತಾರೆ, ಹೋಗಿ ಕೈ ಮುಗಿತೀವಿ, ಅಷ್ಟೇ ಸಾಕು ಮೇಡಮ್. ನಮ್ಮ ಯಜಮಾನರು ನಮ್ಗೆ ಅಲ್ಲಿದ್ರು ಇಲ್ಲಿದ್ರು ಎಲ್ಲಿದ್ರು ಸಪೋರ್ಟ್ ಮಾಡ್ತಾರೆ. ಅದನ್ನು ಮಾತ್ರ ನಾವು ತುಂಬ 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 ಎದೆಯಲ್ಲಿ ಇಟ್ಕೊಂಡು ಕಾಯ್ತಿದ್ದೀವಿ ಮೇಡಮ್. ಆದಷ್ಟು ಬೇಗ ಬರ್ತಾರೆ. ನಾನೆಲ್ಲ ಅವ್ರ ಅಭಿಮಾನಿಗೆ ಹೇಳೋದಷ್ಟೇ, ಆರಾಮಾಗಿರಿ, ಆದಷ್ಟು ಬೇಗ ಬರ್ತಾರೆ. ಖುಷಿಯಾಗೆ ಆರಾಮಾಗಿರೋಣ, ಖುಷಿ ಮಾಡೋಣ ಆದಷ್ಟು ಬೇಗ. ಇವತ್ತು ನೋವಲ್ಲಿದ್ದೀವಿ, ಮುಂದೆ ಒಂದಿನ ಖುಷಿ ಪಡಲೇಬೇಕಲ್ಲ ಮೇಡಮ್. ಇವತ್ತು ತುಂಬ ನೋವಿದೆ, ಹೇಳ್ಕೊಳಕ್ಕಾಗಲ್ಲ ಅಷ್ಟೇ. ಸರ್ ಕೊನೆಯದಾಗಿ ದೇವಿ ಸಿನಿಮಾದ ಬಗ್ಗೆ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ದೇವಿ ಸಿನಿಮಾ ನಿಮ್ಮ ಮನೇಲಿ ನಡೆಯೋಂಥ ಒಂದು ಕತೆ, ಓಕೆನಾ. ದೇವಿ ಸಿನಿಮಾ ನೀವು ಯಾವ ಥರ ತಗೋತೀರ ಆ ಥರ ನಿಮ್ಮ ಮನೇಲಿ ನಡೆಯೋವಂಥ ಕತೆ ಪ್ರತಿಯೊಂದು ಫ್ಯಾಮಿಲಿಲೂ ನಡೆದಿರುತ್ತೆ, ಪ್ರತಿಯೊಂದು ಮನೇಲೂ ನಡೆದಿರುತ್ತೆ. ನೀವು ಸಿನಿಮಾ ನೋಡಿದ ಮೇಲೆ ಆಡಿಯನ್ಸ್ ಯಾವ ಥರ ಇದ್ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡು ಮೇಡಮ್, ಓಕೆನಾ. ಪ್ರತಿಯೊಂದು ಮನೇಲಿ ಏನು ಸೀನ್ ನಡೆಯುತ್ತೆ, ಇವತ್ತೊಬ್ಬರು ರೈತರು ಯಾವ ಥರ ಸಾಯ್ತಿದ್ದಾರೆ, ಯಾವ ಥರ ಎಲ್ಲ ಥರ ಇದೆ ಮೇಡಮ್. ಎಲ್ಲ ಥರ ಇಟ್ಕೊಂಡು ಒಂದು ಆ್ಯಕ್ಷನ್ ಆಗ್ಬೋದು, ಒಂದು ಲವ್ ಆಗ್ಬೋದು, ಒಂದು ಕಾಮಿಡಿ ಆಗ್ಬೋದು, ಎಲ್ಲ ಜನ ಇದೆ. ತುಂಬ ಜನ ಇಷ್ಟಪಡ್ತಾರೆ ಮೇಡಮ್, ಜನ ಗೆಲ್ಸ್ಕೊಡ್ತಾರೆ ಅಂತ ಒಂದು ಹೋಪ್ ಇಟ್ಕೊಂಡಿದ್ದೀನಿ. ಅದರಲ್ಲೂ ನಮ್ಮ ಡಿ ಬಾಸ್ ಅಭಿಮಾನಿಗಳು ಯಾವತ್ತೂ ನನ್ನನ್ನು ಕೈ ಬಿಡಲ್ಲ ಅಂತ ಒಂದು ಬಂಡು ಧೈರ್ಯ ಇದೆ ಮೇಡಮ್, ಅಷ್ಟೇ. ಸರಿ ಸರ್, ಆಲ್ ದ ಬೆಸ್ಟ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಯುವ ರೈತ ಚೇತನ್ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಹರ್ಷಿತಾ, ಕನ್ನಡ ಪಿಕ್ಚರ್.